ಆಗೋ ಪೂಜೆ ಆಗ್ತಾ ಇರಲಿ, ಊದೋ ಶಂಖವನ್ನ ಊದು ಬಿಡೋಣ ಅಂಥೇಳಿ ಕಾಂಗ್ರೆಸ್ ಶಾಸಕ ಉದಯ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಪರ ಕಾಂಗ್ರೆಸ್ ಶಾಸಕ ಸಮರ್ಥನೆ. ಕೊಲೆ ಕೇಸ್ನಲ್ಲಿ ಮದ್ದೂರು ಶಾಸಕ ಉದಯ್ ಗೌಡ ದರ್ಶನ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ದರ್ಶನ್ ಒಳ್ಳೆಯ ವ್ಯಕ್ತಿ, ಸ್ವಲ್ಪ ಸಿಡುಕು. ದರ್ಶನ್ಗೆ ಕೊಲೆ ಮಾಡುವಂತಹ ಬುದ್ಧಿ ಇಲ್ಲ ಅಂಥೇಳಿ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು. ದರ್ಶನ್ ಕೊಲೆಯಲ್ಲಿ ಭಾಗಿ ಆಗೇ ಇಲ್ಲ ಅಂಥೇಳಿ ತೀರ್ಪನ್ನು ಕೊಟ್ಟು ಬಿಟ್ಟಿದ್ದಾರೆ. ದರ್ಶನ್ ಪರ ಶಾಸಕ ಉದಯ್ ಗೌಡ ವಕಾಲತ್ತನ್ನು ವಹಿಸಿರೋದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ದರ್ಶನ್ ಪರ ಕಾಂಗ್ರೆಸ್ ಶಾಸಕ ಸಮರ್ಥನೆ ಮಾಡಿಕೊಂಡಿರೋದು ಸಹಜವಾಗಿಯೇ ಜನರನ್ನ ಸಿಟ್ಟಿಗೇಳಿಸ್ತಾ ಇದೆ. ಈಗ ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲೇನು ಬೇರೆ ಎರಡನೇ ಮಾತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯ. ಸೊ ಅದು ನೋಡೋಣ, ಇನ್ನು ತನಿಖೆ ಸೊ ಆ ಥರ ಏನಿಲ್ಲ ನೋಡಿ. ಇವಾಗ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ. ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಸಿಗಾಕ್ಸೋ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಏನಾಗಬೇಕು ಅದು ಕಾನೂನು ಪ್ರಕಾರ ಆಗುತ್ತೆ. ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್. ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರಲಿಲ್ಲ. ಇಂಪ್ಲೂಯೆನ್ಸ್ ಮೇಲೆ ಬಿಡಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದ್ರೆ ಇದು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ. ಸೊ ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಹಂಗಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಯಾವುದು ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದೀವಿ ಅದೇ ಅಷ್ಟೇ ಗೊತ್ತು. ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಪ್ಪು ಅದಿದೆ. ಅಲ್ಲ, ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದ್ರ ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯಾಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ. ಯಾಕೆಂದರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಥ್ಯಾಂಕ್ ಯು. ನಾವು ದರ್ಶನ್ ಪ್ರಕರಣದಲ್ಲಿ ಪ್ರಭಾವವನ್ನ ಬೀರಿಲ್ಲ. ಪ್ರಭಾವ ಬೀರುವ ಹಾಗೆ ಇದ್ರೆ ಜೈಲಿನಲ್ಲಿ ಇರ್ತಾ ಇದ್ರ ದರ್ಶನ್. ಪ್ರಭಾವ ಬೀರಿದ್ರೆ ದರ್ಶನ್ ಇಂತಹ ಸ್ಥಿತಿಗೆ ಬರ್ತಿರ್ಲಿಲ್ಲ. ದರ್ಶನ್ ಪರವಾಗಿ ಉದಯ್ ಗೌಡ ಮೊಂಡು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸುಮ್ಮನೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದರ್ಶನ್ ಪರವಾಗಿ ವಕಾಲತ್ತನ್ನ ವಹಿಸಿಕೊಂಡು ವಕೀಲು ವೃತ್ತಿ ಮಾಡೋದನ್ನ ಮಾಡಬಹುದು ಅಂತ ಹೇಳಲಾಗ್ತಿದೆ. ಮೊನ್ನೆ ಅಷ್ಟೇ 1 ವರ್ಷ ಆಗಿದೆ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಸಂಭ್ರಮಾಚರಣೆ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಯಿಂದಲೇ ಇನ್ನೂ ಸುಧಾರಿಸ್ಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ. CM ಸಿದ್ದರಾಮಯ್ಯ ಯಾರೂ ಆ ಕೇಸ್ನ ಸವಾಸಕ್ಕೆ ಹೋಗಬೇಡಿ ಅಂದರೂ ಕೂಡ ಮದ್ದೂರಿನ ಶಾಸಕ ಉದಯ್ ಅವರ ಈ ಹೇಳಿಕೆ ಸರ್ಕಾರಕ್ಕೆ ದುಬಾರಿ ಆಗುತ್ತಾ? ಸಹಜವಾದಂತಹ ಪ್ರಶ್ನೆ. ಜನರಂತೂ ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಶಾಸಕ ಉದಯ್ ಗೌಡ ಪಕ್ಷಕ್ಕಿಂತ ದೊಡ್ಡವರ ಅನ್ನುವಂತಹ ಪ್ರಶ್ನೆ. CM ಸೂಚನೆಯ ಬಳಿಕವೂ ಕೂಡ ಉದಯ್ ಗೌಡ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಕೊಲೆ ಆರೋಪಿ ದರ್ಶನ್ ಪರ ಶಾಸಕರ ವಾದ ಸರಿನಾ? ಮರ್ಡರೇ ಮಾಡಿಲ್ಲ ಅಂದ್ರೆ ಯಾಕೆ ಅರೆಸ್ಟ್ ಆಗ್ತಿದ್ರು? ಇದು ಶಾಸಕರ ಪ್ರಶ್ನೆ. ಪೊಲೀಸರ ವಿಚಾರಣೆಯ ವೇಳೆ ದರ್ಶನ್ ತಪ್ಪೊಪ್ಪಿಗೆ ಸುಳ್ಳ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ರೇಣುಕಾ ಹತ್ಯೆಗೆ 30 ಲಕ್ಷ ಸುಪಾರಿ ಕೊಟ್ಟಿದ್ದು ಸುಳ್ಳ? ಮದ್ದೂರು ಶಾಸಕರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಾ ಸರ್ಕಾರ? ಕುತೂಹಲಕ್ಕೆ ಕಾರಣವಾದಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ. ಈಗಾಗಲೇ ಇವರ ಹೇಳಿಕೆ ಸಹಜವಾಗಿಯೇ ಆಕ್ರೋಶಕ್ಕಂತೂ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಇದೊಂದು ಹೈ ಪ್ರೊಫೈಲ್ ಕೇಸ್, ಯಾರು ಕೂಡ ಇದರ ತಂಟೆಗೆ ಹೋಗಬೇಡಿ.
ಈಗಾಗಲೇ ನಾಗೇಂದ್ರ ರಾಜೀನಾಮೆಯಿಂದಲೇ ಸರ್ಕಾರ ಸುಧಾರಿಸಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಉದಯ್ ಗೌಡ ಅವರ ಹೇಳಿಕೆ, ಆಡಳಿತ ಪಕ್ಷದ ಶಾಸಕರ ಹೇಳಿಕೆ ಪಕ್ಷಕ್ಕೆ ಹೇಗೆ ದುಬಾರಿ ಆಗಬಹುದು ಅಂತ. ಪ್ರೇಮ್, ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರೇ ಈ ಕೇಸ್ನಲ್ಲಿ ಕಾನೂನಿನ ಪ್ರಕಾರ ಯಾವ ಕ್ರಮಗಳಾಗುತ್ತೋ ಆಗ್ಲಿ, ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು, ಬಹಿರಂಗವಾಗಿ ಮಾತನಾಡಬಾರ್ದು, ಪರ ವಿರೋಧ ಚರ್ಚೆಗಳು ಮಾಡಬಾರ್ದು ಅನ್ನುವಂಥ ಮಾತುಗಳನ್ನ ಸ್ವತಃ ಸಿಎಂ ಅವರು ಹೇಳಿದ್ದಾರೆ. ಆದರೆ ಉದಯ್ ಗೌಡ ಅವರು ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಪಕ್ಷಕ್ಕಿಂತ ದೊಡ್ಡವನು ಅನ್ನುವಂತಹ ರೀತಿಯಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರತಿಕ್ರಿಯೆ ನೀಡಿದ್ರು ಪರವಾಗಿಲ್ಲ, ಆದ್ರೆ ದರ್ಶನ್ ಕೊಲೆಘಟಕ ಅಲ್ಲ ಅನ್ನುವಂತಹ ಸರ್ಟಿಫಿಕೇಟ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಉದಯ್ ಗೌಡ ಅವರು ಮಾಡಿದ್ದಾರೆ. ಸಹಜವಾಗಿ ಅವರಿಗೆ ಕೇಳಿದಂತಹ ಪ್ರಶ್ನೆ, ವಿಧಾನಸಭೆ ಚುನಾವಣೆ ಸಂದರ್ಭ ದರ್ಶನ್ ಏನು ಆಪ್ತರು ಉದಯ್ ಗೌಡ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಲಾಯಿತು. ಅದಕ್ಕೆ ಅವರು ಆ ರೀತಿ ಘಟನೆಗಳಾಗಿಲ್ಲ, ಜಗಳವೇ ಆಗಿಲ್ಲ, ಆ ರೀತಿ ಯಾವುದು ಕಂಪ್ಲೇಂಟ್ ಆಗಿಲ್ಲ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಮುಂದುವರೆದ ಭಾಗವಾಗಿ ದರ್ಶನ್ ನನ್ನ ಸ್ನೇಹಿತರು, ಅವರು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ, ಕೊಲೆ ಮಾಡುವಂತಹ ವ್ಯಕ್ತಿ ಅಲ್ಲ ಅನ್ನೋ ಮೂಲಕ ಎಲ್ಲ ಒಂದ್ ಕಡೆ ಅವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನ ಉದಯ್ ಗೌಡ ಮಾಡಿದ್ರು ಅಂತ ಅನ್ಸುತ್ತೆ. ಆದ್ರೆ ನೀವು ಹೇಳಿದಂಗೆ ಯಾವುದು ಹೈ ಪ್ರೊಫೈಲ್ ಕೇಸ್ ಆಗಿದೆ, ತನಿಖೆ ನಡೀತಾ ಇದೆ. ಒಂದ್ ವೇಳೆ ಕೊಲೆ ಮಾಡಿಲ್ಲ ಅನ್ನೋದಾಗಿದ್ರೆ ಪೊಲೀಸರು ಯಾಕೆ ಬಂಧನ ಮಾಡ್ತಿದ್ರು, ಏಟು ಆರೋಪಿ ಮಾಡ್ತಿದ್ರು? ಸೊ ಈ ತರ ಎಲ್ಲಾ ಪ್ರಶ್ನೆಗಳು ಬರುತ್ತೆ. ತನಿಖಾ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಾಸಕರು, ಅದು ಆಡಳಿತ ಪಕ್ಷದ ಶಾಸಕರು, ಈ ರೀತಿಯಾಗಿ ಕ್ಲೀನ್ ಚಿಟ್ ಅನ್ನ ಅಥವಾ ಸರ್ಟಿಫಿಕೇಟ್ ಅನ್ನ ಕೊಡೋದ್ರ ಮೂಲಕ ಎಲ್ಲ ಒಂದ್ ಕಡೆ ತನಿಖೆ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ಕಾಡುತ್ತೆ. ಹಾಗಾಗಿ ಉದಯ್ ಗೌಡ್ರ ಇವರ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದಕ್ಕೆ ದೊಡ್ಡ ಆಕ್ಷೇಪಗಳು ವ್ಯಕ್ತವಾಗಿದ್ದಾವೆ. ಸಿಎಂ ಅವರೇ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು ಕೂಡ ಈಗ ಶಾಸಕರು ಮಾಡ್ತಿರುವಂತದಕ್ಕೆ ಸಿಎಂ ಅವರು ಯಾವ ರೀತಿ ಕಡಿವಾಣ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಂದಂತೂ ತನಿಖೆ ಹಂತದಲ್ಲಿ ಈ ತರದ ಮಾತು ಎಷ್ಟು ಸರಿ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಉದ್ಭವ ಆಗುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.